ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ದಿನದಿಂದ ನನಗೆ ಜಾಸ್ತಿ ರಿಕ್ವೆಸ್ಟ್ ಬರ್ತಿದ್ದು, ಇದರಷ್ಟು ರಿಕ್ವೆಸ್ಟ್ ನನಗೆ ಯಾವ ವಿಡಿಯೋಗೂ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಜಿಯನ್ದು ಇವಾಗ ಫುಡ್ ರೂಟೀನ್ ಏನಿದೆ, ಮತ್ತು ಜಿಯನ್ಗೆ ಹೊರಗಡೆ ಹೋದಾಗ ನೀವು ಏನು ತಿನ್ನಿಸ್ತೀರಾ, ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ತುಂಬ ಪ್ರಶ್ನೆಗಳು ಬರ್ತಾಯಿತ್ತು. ಸೊ ನಾನು ವಿಡಿಯೋ ಮಾಡ್ತೀನಿ ಟೈಮ್ ಕೊಡಿ ಅಂತ ತುಂಬ ಕೇಳ್ಕೊತಾ ಇದ್ದೀನಿ ನಾನು. ಆವಾಗ ಓಕೆ, ಇವಾಗ ಫೈನಲಿ ನಾನು ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಸೊ ನಾನು ಲಾಸ್ಟ್ ವಿಡಿಯೋ ನಂದು ಫುಡ್ ರೂಟೀನ್ ವಿಡಿಯೋ ಹಾಕಿದ್ದೆ. ಅದು ನಾನು ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ನಾನು ಏನೇನು ತಿಂತಿದ್ದೀನಿ, ಸೊ ಹೇಗೆ ನಾನು ವೆಯ್ಟ್ ರೆಡ್ಯೂಸ್ ಆಗ್ತಿದೆ ಅದನ್ನು ತಿನ್ನೋದ್ರಿಂದ ಅಂತ. ಸೊ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಇಲ್ಲಿ ಬರುತ್ತೆ, ಕ್ಲಿಕ್ ಮಾಡಿ. ಸೊ ನೀವು ಆ ವಿಡಿಯೋ ನೋಡ್ಬೋದು. ಜಿಯನ್ಗೆ ಇವಾಗ 1.5 ವರ್ಷ. ಯಾವುದೇ ಮಕ್ಳಿಗಾಗ್ಬೋದು, ನೀವು 1 ವರ್ಷ ಆದಮೇಲೆ ಡಾಕ್ಟರ್ಸ್ ಏನು ಹೇಳೋದು ಅಂದರೆ ಎಲ್ಲ ಊಟಗಳನ್ನು ಸ್ವಲ್ಪ ಕೊಡೋದಕ್ಕೆ ಟ್ರೈ ಮಾಡಿ ಅಂತ. ಬಟ್ ನೀವು ಯಾವುದೇ ಊಟ ಕೊಡೋದಿದ್ರು ಕಂಟಿನ್ಯೂಸ್ ಆಗಿ ಫಸ್ಟು ಸ್ಟಾರ್ಟಿಂಗು ಒಂದು 5 ದಿನ ಕೊಟ್ಟು ನೋಡಿ. 1 ವರ್ಷ ಆದಮೇಲೆ ನೀವು ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಅವ್ರಿಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್, ಅಲರ್ಜಿ ಥರ ಆಗಿಲ್ಲ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದ ಫುಡ್ ಅಲರ್ಜಿ ಇಲ್ಲ ಅಂತ. ಸೊ ನೀವು ಆ ಊಟನ ಕಂಟಿನ್ಯೂ ಮಾಡ್ಬೋದು. ಇದು ನಾನು ಹೇಳ್ತಿರೋದು 1 ವರ್ಷ ಆದಮೇಲೆ ತಕ್ಷಣಕ್ಕೆ. ಬಟ್ ಜಿಯನ್ಗೆ ಇವಾಗ ಆಲ್ರೆಡಿ 1.5 ವರ್ಷ. ಸೊ ಅವ್ನಿಗೆ ಎಲ್ಲ ಥರ ಊಟ ನಾವು ಕೊಡ್ತೀವಿ. ಸೊ ಜಿಯನ್ದು ಇವಾಗ ಫುಡ್ ರೂಟೀನ್ ಹೇಗಿದೆ, ಅವ್ನು ಬೆಳಗ್ಗೆಯಿಂದ ನೈಟ್ವರೆಗೆ ನಾನು ಏನೇನು ಕೊಡ್ತೀನಿ, ಹೊರಗಡೆ ಹೋದಾಗ ಏನು ಕೊಡ್ತೀನಿ ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಜಿಯನ್ನು ಬೆಳಗ್ಗೆ ಅವನು ಎದ್ದೇಳೋದು ಒಂದೊಂದ್ಸರಿ 7 o'clock ಎದ್ದೇಳ್ತಾನೆ, 8-8:30 ಟೈಮಿಂಗ್ಸ್ ಹೀಗೆ ಅಂತಿಲ್ಲ. ಬೇಗ ಮಲಗಿದ್ರೆ ಬೇಗ ಹೇಳ್ತಾನೆ, ಲೇಟಾಗಿ ಮಲಗಿದ್ರೆ ಲೇಟಾಗಿ ಹೇಳ್ತಾನೆ. ಬಟ್ 8:30 to 9 ಒಳಗಡೆ ಅವನು ಎದ್ದೇಳ್ತಾನೆ ಜಾಸ್ತಿ ಟೈಮು. ಸೊ 8:30 to 9 ಅವನು ಎದ್ದಿದ ತಕ್ಷಣ ಹಾಲು ಕೇಳ್ತಾನೆ. ಸೊ ನಾನು ಅವನಿಗೆ ಮಾಮೂಲಿ ನಂದಿನಿ ಹಾಲು ಬರುತ್ತಲ್ಲ ಅದೇ ಕೊಡೋದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಾಯಿಸ್ಬಿಟ್ಟು ಒಂಚೂರು ಶುಗರ್ ಹಾಕ್ತೀನಿ, ಯಾಕೆಂದರೆ ಟೇಸ್ಟಿಗೆ, ಇಲ್ಲಾಂದರೆ ಕುಡಿಯೋದಿಲ್ಲ ಅವನು. ಸೊ ಒಂಚೂರು ಜಾಸ್ತಿ ಇಲ್ಲ, ನಾನು ಸ್ವಲ್ಪನೇ ಹಾಕೋದು. ಸೊ ಸ್ವಲ್ಪ ಶುಗರ್ ಹಾಕಿ ಕೊಡ್ತೀನಿ. ಬೇಕಾದ್ರೆ ಶುಗರ್ ಹಾಕದೇ ಇದ್ರೂ ಏನೂ ಪರವಾಗಿಲ್ಲ, ಹಾಗೆ ಕೊಡ್ಬೋದು. ಸೊ ಅವನಿಗೆ ಬೆಳಗ್ಗೆ ಟೈಮ್ ಹಾಲು ಕೊಡ್ತೀನಿ. ಹಾಲು ಕುಡಿದ್ಮೇಲೆ ಅವ್ನು ಸ್ವಲ್ಪ ಹೊತ್ತು ಇರ್ತಾನೆ, ಆಟ ಆಡ್ತಿರ್ತಾನೆ. ಅದಾದಮೇಲೆ ಅವನಿಗೆ ನಾನು ಬ್ರೇಕ್ಫಾಸ್ಟ್. ಸೊ ಒಂದೊಂದ್ಸರಿ ಅವ್ನು ಹೇಗೆ ಅಂದರೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಆ ಥರ ಎಲ್ಲ ಮಾಡಿದರೆ ಅದೆಲ್ಲ ತಿನ್ಬಿಡ್ತಾನೆ. ಬಟ್ ಇಡ್ಲಿ ಅದೆಲ್ಲ ಅವನು ತಿನ್ನೋದಿಲ್ಲ. ಸೊ ಅದಕ್ಕೆ ಅವನಿಗೆ ಬೆಳಗ್ಗೆ ಟೈಮು ಅವನಿಗೆ ರಾಗಿ ಸರಿ ತುಂಬ ಇಷ್ಟ. ರಾಗಿ ಸರಿ ಚೆನ್ನಾಗಿ ತಿಂತಾನೆ ಅವನು. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ರಾಗಿ ಸರಿನೇ ಕೊಡ್ತೀನಿ ಅವನಿಗೆ. ಯಾಕೆಂದರೆ ರಾಗಿ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ರಾಗಿ ಹೆಲ್ತ್ಗೆ ತುಂಬ ಒಳ್ಳೆಯದು, ಮತ್ತು ಮಕ್ಕಳು ಕೂಡ ತುಂಬ ಗಟ್ಟಿಯಾಗಿ ಆಗ್ತಾರೆ. ಸೊ ರಾಗಿ ಸರಿಗೆ ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ನಾವು ಸರಿ ಮಾಡಿಟ್ಟಿರೋದು. ಅವನಿಗೆ ಸ್ವಲ್ಪ ಸ್ಪೈಸಸ್ ಕೂಡ ಹಾಕಿದ್ದಾರೆ, ಅದರಲ್ಲಿ ಜೀರಿಗೆ, ಸ್ವಲ್ಪ ಮೆಣಸು ಆ ಥರ, ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದಾರೆ. ಸೊ ಅದರಿಂದ ರಾಗಿ ಸರಿ ಏನಿಲ್ಲ, ಹೆಲ್ತ್ಗೆ ಒಳ್ಳೆಯದು. ಅವನು ಬೆಳಗ್ಗೆ ಟೈಮ್ ಇಷ್ಟಪಟ್ಟು, ಎಷ್ಟಂದರೆ ತುಂಬ ಟೈಮ್ಸ್ ಅವನಿಗೆ ರಾಗಿ ಸರಿನೇ ಇಷ್ಟಪಡ್ತಾನೆ. ನಾನು ಎಷ್ಟೊಂದು ಬೇರೆ ಬ್ರೇಕ್ಫಾಸ್ಟ್ ಮಾಡಿರ್ತೀನಿ, ಬಟ್ ಅವನು ಅದು ಇಷ್ಟಪಡೋದೇ ಇಲ್ಲ, ರಾಗಿ ಸರಿನೇ ಕೇಳ್ತಾನೆ. ನೆಕ್ಸ್ಟು ಅದಾದಮೇಲೆ ಮತ್ತೆ ಅವನು 11 o'clock ಆ ಥರ ಟೈಮಲ್ಲಿ ಆ್ಯಪಲ್ ತಿಂತಾನೆ. ಸೊ ಅವ್ನಿಗೆ ಬೇರೆ ಏನು ಫ್ರೂಟ್ಸು ಇಷ್ಟ ಆಗೋದಿಲ್ಲ. ಬಟ್ ನೀವು ನಿಮ್ಮ ಮಕ್ಕಳಿಗೆ ಅವ್ರ ಫ್ರೂಟ್ಸ್ ಇಷ್ಟಪಟ್ಟು ತಿಂದರೆ ಎಲ್ಲ ಫ್ರೂಟ್ಸು ಕೊಡ್ಬೋದು. 1 ವರ್ಷ ಆದಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬನಾನಾ ಕೂಡ ಕೊಡ್ಬೋದು, ನೀವು ಪಪ್ಪಾಯ ಎಲ್ಲ ಫ್ರೂಟ್ಸು ಕೊಡ್ಬೋದು. ಕೆಲವ್ರು ಬನಾನಾ ತಿಂದರೆ ಶೀತ ಆಗುತ್ತೆ, ಆ್ಯಪಲ್ ತಿಂದರೆ ಶೀತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ. ಆ ಥರ ಏನೂ ಆಗೋದಿಲ್ಲ. ಡಾಕ್ಟರ್ಸೇ ಹೇಳ್ತಾರೆ, ಬೇಕಾದ್ರೆ ನೀವು ಡಾಕ್ಟರ್ಸ್ನೇ ಕೇಳಿ. ಸೊ ಡಾಕ್ಟರ್ ನಂಗೆ ಏನು ಸಜೆಸ್ಟ್ ಮಾಡಿದ್ದಾರೆ ಅದನ್ನೇ ನಾನು ನಿಮ್ಗೆ ಹೇಳ್ತಿರೋದು. ಅವನಿಗೆ ಆ್ಯಪಲ್ ಇಷ್ಟಪಡ್ತಾನೆ. ಆ್ಯಪಲ್ ಬಿಟ್ಟು ಬೇರೆ ಏನು ಫ್ರೂಟು ಅವ್ನಿಗೆ ಇಷ್ಟ ಆಗೋದಿಲ್ಲ. ವಾಟರ್ ಮೆಲನ್ ಇಷ್ಟ, ಬಟ್ ವಾಟರ್ ಮೆಲನ್ ನಾನು ಡೈಲಿ ಕೊಡೋದಿಲ್ಲ ಅವನಿಗೆ. ಬಟ್ ಆ್ಯಪಲ್ ಕೊಡ್ತೀನಿ. ಸೊ ಸ್ವಲ್ಪ ಆ್ಯಪಲ್ ತಿಂತಾನೆ. ಅದಾದಮೇಲೆ ನೆಕ್ಸ್ಟು ಮತ್ತೆ ಒಂದೊಂದ್ಸರಿ ಲಾಲ ಅಂತ ಕೇಳ್ಕೊಂಬರ್ತಾನೆ. ಸೊ ಅವನೇನಾದ್ರು ಕೇಳಿದ್ರೆ ನಾನು ಅವಾಗ ಒಂದ್ಸರಿ ಕೊಡ್ತೀನಿ ಹಾಲು. ಇಲ್ಲ ಅಂದರೆ ಡೈರೆಕ್ಟ್ ಲಂಚ್ಗೆ ಹೋಗ್ಬಿಡ್ತೀವಿ. ಸೊ ಲಂಚಲ್ಲಿ ನಾನು ಅವನಿಗೆ ಕಿಚಡಿ ಮಾಡಿಕೊಡ್ತೀನಿ. ಇಲ್ಲ ಒಂದೊಂದ್ಸರಿ ನಮಗೇನಾದರೂ ಬೇರೆ ಮಾಡಿದರೆ ಅದನ್ನೇ ತಿಂತಾನೆ. ಚಿಕನ್ ಮಾಡಿದರೆ ಚಿಕನ್ನೇ ತಿಂತಾನೆ. ಒಂದೊಂದ್ಸರಿ ಮೂಡಿದರೆ ಚಪಾತಿ ಕೂಡ ತಿಂತಾನೆ. ಬಟ್ ಜಾಸ್ತಿ ಟೈಮ್ ಅವನಿಗೆ ಬೇಳೆ ಮತ್ತು ಅನ್ನ, ಏನಂದರೆ ದಾಲ್ ರೈಸೇ ನಾನು ಜಾಸ್ತಿ ಅವನಿಗೆ ಕೊಡೋದು. ಸೊ ದಾಲ್ ರೈಸ್ ತುಂಬ ಇಷ್ಟಪಟ್ಟು ತಿಂತಾನೆ. ದಾಲ್ ರೈಸ್ ನಾನು ಕುಕ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಏನಾದರೂ ವೆಜಿಟೇಬಲ್, ಅದಕ್ಕೆ ಗ್ರೀನ್ ಪೀಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಸೊ ಏನಾದರೂ ಒಂದು ವೆಜಿಟೇಬಲ್ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಕುಕ್ ಮಾಡಿಬಿಡ್ತೀನಿ. ಅಂದರೆ ಹೇಗೆ ಅಂದರೆ ಫುಲ್ ನಾವು ಬಿಸಿಬೇಳೆ ಭಾತೆಲ್ಲ ಮಾಡಿದಾಗ, ಇಲ್ಲ ಪೊಂಗಲ್ ಮಾಡಿದಾಗ ಹೇಗೆ ಕುಕ್ ಮಾಡ್ತೀವಿ ಅಷ್ಟು ಕುಕ್ ಮಾಡಿಬಿಡ್ತೀನಿ. ಸೊ ಅದನ್ನು ಚೆನ್ನಾಗಿ ನಾನು ಇದು ಮಾಡಿಬಿಟ್ಟು ಅವನಿಗೆ ತಿನ್ನಿಸ್ತೀನಿ. ಸೊ ಅದನ್ನು ಇಷ್ಟಪಟ್ಟು ತಿಂತಾನೆ. ಸ್ವಲ್ಪ ಸಾಲ್ಟು, ಸ್ವಲ್ಪ ಖಾರ ಇಷ್ಟ ಅವನಿಗೆ, ಅದಕ್ಕೆ ಪೆಪ್ಪರ್ ಹಾಕ್ತೀನಿ ನಾನು. ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಚಿಕನ್ ಮಾಡಿದಾಗ ಚಿಕನ್, ಆವಾಗಲೇ ಹೇಳಿದಾಗೆ ಚಿಕನ್ ಇದೆ, ಚಿಕನ್ ತಿಂತಾನೆ. ಒಂದೊಂದ್ಸರಿ ಮಾಮೂಲಿ ಏನಾದರೂ ಪುಳಿಯೋಗರೆ, ಚಿತ್ರಾನ್ನ ಆ ಥರ ಮಾಡಿದರೆ ಅದನ್ನು ಕೂಡ ತಿಂತಾನೆ ಅವನು. ಸೊ ಇವಾಗೇನು ಅಷ್ಟೊಂದು ರಿಸ್ಟ್ರಿಕ್ಷನ್ ಇಲ್ಲ.
ಅವನು ಏನು ಇಷ್ಟಪಟ್ಟು ತಿಂತಾನೆ ಅದನ್ನು ಕೊಡ್ತೀನಿ. ಡಾಕ್ಟರ್ ನಾನು ಕೇಳಿದ್ದೆ, ಸೊ ಅವ್ರು ಏನು ಇಷ್ಟಪಟ್ಟು ತಿಂತಾರೆ ಅದನ್ನು ಕೊಡಿ, ಇದೇ ತಿನ್ನು ಅಂತ ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ನಾನು ಅದನ್ನೇ ಕೊಡ್ತೀನಿ ಅವನಿಗೆ, ಅವ್ನು ಏನು ಇಷ್ಟಪಟ್ಟು ತಿಂತಾನೆ ಅದು. ಸೊ ಇಷ್ಟು. ಅದಾದಮೇಲೆ ಮೊದಲೇ ಹೇಳಿದ್ನಲ್ಲ ನಾನು ಹಾಲು ಮೊದಲೇ ಕೊಡ್ತೀನಿ ಅಂತ, ಒಂದು 12 o'clock 11:30 ಟೈಮಲ್ಲಿ. ಸೊ ಅದನ್ನು ಒಂದೊಂದ್ಸರಿ ಲಂಚ್ ಆದಮೇಲೆ ಅವ್ನು ಮಲಗ್ತಾನೆ. ಸೊ ಮಲಗೋದಕ್ಕಿಂತ ಮುಂಚೆ ಕೊಡ್ತೀನಿ. ಇದು ಸ್ವಲ್ಪ ಟೈಮು ಹಾಗೆ ಹೀಗೆ ಆಗುತ್ತೆ, ಲಂಚ್ ಆದಮೇಲೆ ಇಲ್ಲ ಅಥವಾ ಬಿಫೋರ್ ಲಂಚು, ಇದು ಹಾಗಾಗುತ್ತೆ. ಬಟ್ ಅವ್ನು ಒಂದ್ಸರಿ ಅದಾದಮೇಲೆ ಎದ್ಮೇಲೆ ಮತ್ತೆ ಹಾಲು ಕೇಳ್ತಾನೆ. ಅದಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಅವನು. ಸೊ ಎದ್ಮೇಲೆ ಹಾಲು ಕೇಳ್ತಾನೆ, ನಾನು ಹಾಲು ಕೊಡ್ತೀನಿ. ಹಾಲಾದಮೇಲೆ ಅದ್ರ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಇಷ್ಟಪಡ್ತಾನೆ. ಇವಾಗ ಗೊತ್ತಲ್ಲ, ಸೊ 1.5 years ಮಕ್ಕಳು ಸ್ನ್ಯಾಕ್ಸ್ ಕೇಳ್ತಾರೆ. ಏನಾದರೂ ಒಂದು ಬಿಸ್ಕೆಟು ಅಥವಾ ಅಷ್ಟೇ ಒಂದು ಬಿಸ್ಕೆಟ್, ಇಲ್ಲ ಮನೇಲಿ ಏನಾದರೂ ಬೇರೆ ಸ್ನ್ಯಾಕ್ ಇದ್ದರೆ ಸ್ನ್ಯಾಕು ಅದನ್ನು ತಿನ್ನಿಸ್ತೀನಿ ನಾನು. ಫ್ರೂಟ್ ಏನಾದರೂ ಇದ್ದರೆ ಅವನು ಫ್ರೂಟ್ ತಿನ್ನೋಕ್ಕೆ ಇಷ್ಟಪಟ್ಟರೆ ಫ್ರೂಟು. ಸೊ ಸ್ನ್ಯಾಕ್ಸ್ ಟೈಮಲ್ಲಿ ಅವ್ನು ಏನು ಇಷ್ಟಪಟ್ಟು ತಿನ್ನೋಕ್ಕೆ ಇಷ್ಟಪಡ್ತಾನೆ ಅದನ್ನೇ ಕೊಡ್ತೀವಿ. ಅದಾದಮೇಲೆ ನೆಕ್ಸ್ಟು ಡಿನ್ನರ್ ಅವನಿಗೆ 7 to 7:30 ರೇಂಜಲ್ಲಿ ನಾನು ಕೊಟ್ಬಿಡ್ತೀನಿ. ಸೊ ಆವಾಗಲೂ ಕೂಡ ಅಷ್ಟೇ ದಾಲ್ ರೈಸ್ ಆಗಿರ್ಬೋದು, ಚಪಾತಿ ಅಥವಾ ಇಲ್ಲ ಬೇರೆ ಏನಾದರೂ ರೈಸ್. ಒಂದೊಂದ್ಸರಿ ನಾನು ಬಿರಿಯಾನಿಗೆ ನಮ್ಮನೇಲಿ ಇವಾಗ ಫುಡ್ನ ಪ್ರಿಪೇರ್ ಹೇಗೆ ಮಾಡ್ತೀವಿ ಅಂದರೆ ನನಗೂ ಚಂದಿಗೂ ಮಾಡಬೇಕಾ, ನಾವು ಇಬ್ಬರೇ ಇರೋದ್ರಿಂದ ಅದೇನು ಪ್ರಾಬ್ಲಮ್ ಆಗ್ತಿಲ್ಲ. ಸೊ ಏನು ಮಾಡ್ತೀವಿ ಅಂದರೆ ನಾನು ಖಾರ ಎಲ್ಲ ಕಡಿಮೆ ಹಾಕ್ತೀನಿ. ಯಾಕೆಂದರೆ ಕೆಲವೊಂದು ಸರಿ ಬಿರಿಯಾನಿನ ಏನಾದರೂ ಮಾಡಿದರೆ ಅದನ್ನು ಇಷ್ಟಪಡ್ತಾನೆ, ಅಥವಾ ನಾನು ಏನಾದರೂ ವೆಜಿಟೇಬಲ್ ಬಾತ್ ಮಾಡಿದರೆ ಅದನ್ನು ಇಷ್ಟಪಡ್ತಾನೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಖಾರ ಕಡಿಮೆನೇ ಹಾಕಿ ಮಾಡಿರ್ತೀನಿ. ಅದನ್ನೇನಾದರೂ ತಿನ್ನೋದಿದ್ರೆ ಅವನಿಗೆ ಕೊಡ್ತೀನಿ. ಇಲ್ಲ ಅಂದರೆ ಅವನಿಗೆ ಸಪ್ರೇಟಾಗಿ ಕಿಚಡಿ ಥರ ಅಂದರೆ ಮೂಂಗ್ ದಾಲ್ ಯೂಸ್ ಮಾಡ್ತೀನಿ. ಸೊ ಮೂಂಗ್ ದಾಲು, ಸ್ವಲ್ಪ ರೈಸು, ಅದ್ರ ಜೊತೆಗೆ ಪೆಪ್ಪರು, ಸ್ವಲ್ಪ ಜೀರಾ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಿ ಅವ್ನಿಗೆ ಕೊಡ್ತೀನಿ. ಸೊ ಅದನ್ನು ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಕಿಚಡಿನೂ ಅವನಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಕಿಚಡಿ. ಸೊ ಇಷ್ಟು ನಾನು ಮನೇಲಿದ್ದಾಗ ಅವನಿಗೆ ಫಾಲೋ ಮಾಡೋಂಥ ಫುಡ್ ರೊಟೀನು. ಇಲ್ಲ ರಾತ್ರಿ ಹೊತ್ತು ಒಂದೊಂದ್ಸರಿ ಬೇಳೆ ಅನ್ನ ಅಂದರೆ ದಾಲ್ ರೈಸ್ ನಾವೇನು ಹೇಳ್ತೀವಿ ಅದನ್ನು ಕೂಡ ತಿಂತಾನೆ ಅವನು, ಅದನ್ನು ಇಷ್ಟಪಟ್ಟು ತಿಂತಾನೆ. ಅವ್ನ ಫೇವ್ರೇಟ್ ಒಟ್ಟಿನಲ್ಲಿ ರೈಸ್ ಐಟಮ್ ಇರಬೇಕು ಅವನಿಗೆ, ಬಿಟ್ಟರೆ ಬೇರೆ ಇಡ್ಲಿ ಎಲ್ಲ ಅವನಿಗೆ. ಸೊ ಇಷ್ಟು ಅವನದು ಫುಡ್ ರೂಟೀನು. ಅದಾದಮೇಲೆ ನೆಕ್ಸ್ಟು ಹೊರಗಡೆ ಹೋದಾಗ ಏನು ಮಾಡ್ತೀರಾ, ಏನು ಫುಡ್ ಕೊಡ್ತೀರಾ ಅಂತ. ಸೊ ನಾನು ಆವಾಗಲೇ ಹೇಳಿದಾಗೆ 1 ವರ್ಷ ಆದಮೇಲೆ ಫುಡ್ಗೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಬೇಕಾದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರೇ ನಿಮಗೆ ಹೇಳ್ತಾರೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಇಲ್ಲ ಅಂತ. ಸೊ ಎಲ್ಲನೂ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಸೊ ಹೊರಗಡೆ ಕರ್ಕೊಂಡು ಹೋದಾಗ ಎಲ್ಲಾದರೂ ಹೋಗಿರ್ತೀವಿ ಹೊರಗಡೆ, ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಅಲ್ಲೇನಾದರೂ ಬ್ರೇಕ್ಫಾಸ್ಟಲ್ಲಿ ಪೊಂಗಲ್ ಆ ಥರ ಎಲ್ಲ ಇದ್ದರೆ ಅದನ್ನೇ ತಿನ್ನಿಸ್ಬಿಡ್ತೀನಿ. ಇಲ್ಲ ಇವನೇನಾದರೂ ಇಷ್ಟಪಟ್ಟು ದೋಸೆ ಆ ಥರದ್ದು ಏನಾದ್ರು ತಿಂದರೆ ಅದನ್ನೇ ತಿನ್ನಿಸ್ತೀನಿ ನಾನು. ಒಂದೊಂದ್ಸರಿ ಹೊರಗಡೆ ಕರ್ಕೊಂಡು ಹೋದಾಗ ಫ್ರೂಟ್ಸ್ ಇಷ್ಟಪಟ್ಟು ತಿಂತಾನೆ. ಹೊರಗಡೆ ಕರ್ಕೊಂಡು ಹೋದಾಗ ವಾಟರ್ಮೆಲನ್ ಆ ಥರದ್ದೆಲ್ಲ ಇಷ್ಟಪಟ್ಟು ತಿಂತಾನೆ. ಇಲ್ಲ ಅದನ್ನೇ ನಾನು ತಿನ್ನಿಸ್ತೀನಿ. ಇಲ್ಲ ಅಂದರೆ ಅವನಿಗೆ ನಾನು ಇನ್ನು ಮಧ್ಯಾಹ್ನ ರಾತ್ರಿ ಟೈಮು ಸೊ ಎಲ್ಲಾದರೂ ಹೋಗಿರ್ತೀವಿ, ಅಲ್ಲಿ ಏನೋ ಅವ್ನು ಇಷ್ಟಪಟ್ಟು ತಿಂತಾನೇ ಇಲ್ಲ, ನಾನು ಮಾಡಿರೋ ಫುಡ್ಡು ಆ ಥರ ಏನಾದರೂ ಆದರೆ ನಾನು ಸ್ಲರ್ಪ್ದು ಒಂದು ಬರುತ್ತೆ, ಈ ಥರ ತುಂಬ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಬರುತ್ತೆ ಇದು ಸ್ಲರ್ಪು, ಅದೇನು ತಿನ್ನಿಸ್ತೀನಿ. ಇದು ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಅಲ್ಲ, ಹೇಳ್ತಾ ಇದ್ದೀನಿ. ನಾನು ಅವನಿಗೆ ಕೊಡೋದು ನಾನು ತುಂಬ ಟೈಮ್ಸ್ ಹೇಳಿದ್ದೀನಿ, ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಸ್ವಲ್ಪ ಬೇರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಒಳ್ಳೆ ರಿವ್ಯೂಸ್ ಇತ್ತು. ಅದಕ್ಕೆ ಜಾಸ್ತಿ ಟೈಮ್ ಕೊಡಲ್ಲ. ಎಲ್ಲಾದರೂ ಹೊರಗಡೆ ಹೋದಾಗ ಅವನೇನಾದರೂ ಬೇರೆ ಏನೂ ತಿಂತಿಲ್ಲ ಅಂತಂದಾಗ ಇಷ್ಟಪಟ್ಟರೆ ಇದು ರಾಗಿ ಮತ್ತು ಸ್ಟ್ರಾಬೆರಿದು ಅವ್ನು ತುಂಬ ಇಷ್ಟ, ಅದನ್ನು ತಿಂತಾನೆ, ಅದನ್ನು ಕೊಡ್ತೀನಿ. ಇನ್ನೊಂದು ಬನಾನಾ ಮತ್ತು ರೈಸ್ದು ಬರುತ್ತೆ ಆಲ್ಮಂಡ್, ಅದು ಕೂಡ ಚೆನ್ನಾಗಿರುತ್ತೆ, ಅದು 2 ತಿಂತಾನೆ. ಅದು ಬಿಟ್ಟರೆ ಬೇರೆ ಯಾವುದೂ ತಿನ್ನೋದಿಲ್ಲ ಅವನು. ಸೊ ಇದನ್ನು ನಾನು ಕೊಡ್ತೀನಿ. ಏನಂದರೆ ತುಂಬ ಸಿಂಪಲ್, ಬಿಸಿನೀರಿದ್ರೆ ಸಾಕು, ಅದು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ಬೋದು. ನೀವೆಲ್ಲರೂ ಟ್ರಾವೆಲ್ ಮಾಡ್ತಿದ್ರೆ ಕಾರಲ್ಲಿ ಅದು ತುಂಬ ಸುಲಭ ಆಗುತ್ತೆ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇದನ್ನು ನೀವು ಕೇಳ್ತಾ ಇದ್ರಿ, ರಮ್ಯಾ ಹೇಳಿ ಅಂತ ಹೇಳಿದ್ದೀನಿ. ಅದು ಬಿಟ್ಟರೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ ಆದರೆ ದಿನಕ್ಕೆ ಎಷ್ಟು ಸರಿ ಹಾಲು ಕುಡಿತಾನೆ ಅಂತಂದರೆ 4 times ಹಾಲು ಕುಡಿತಾನೆ. ಇಲ್ಲಾಂದರೆ ಒಂದೊಂದ್ಸರಿ 3 times ಆಗಿಬಿಡುತ್ತೆ, ಹೇಳೋಕ್ಕಾಗಲ್ಲ ಮೂಡು. ಬಟ್ 3 to 4 times ಅವ್ನು ಮೂಡಿದಂಗೆ. ಬಟ್ ಸ್ವಲ್ಪನೇ ಕೊಡ್ತೀನಿ ನಾನು, ತುಂಬ ಜಾಸ್ತಿ ಕೊಡಲ್ಲ, ಮೊದಲು ಕೊಡ್ತಿದ್ದಷ್ಟು. ಯಾಕೆಂದರೆ ತುಂಬ ಜಾಸ್ತಿ ಕೊಟ್ಟರೆ ಊಟ ಬಿಟ್ಬಿಡ್ತಾನೆ. ಸೊ ಅದಕ್ಕೆ ಅವ್ನು ಕೇಳಿದಾಗ ಸ್ವಲ್ಪ ಕೊಡ್ತೀನಿ. ಅದು ಬಿಟ್ಟರೆ ಬಾಟಲ್ಸ್ ಎಲ್ಲನೂ ನಾನು ಸ್ಟೆರಿಲೈಸ್ ಮಾಡೇ ಕೊಡೋದು. ತುಂಬ ಜನ ಕೇಳ್ತಿರ್ತೀರ ನಿಮ್ಮ ಮನೇಲಿ ವೈಟ್ ಬಾಕ್ಸ್ ಥರ ಇದೆಯಲ್ಲ ಏನಂತ. ಸೊ ಅದು ಸ್ಟೀಮರು ಫಿಲಿಪ್ಸ್ದು ತೊಗೊಂಡಿದ್ದು ನಾವು, ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇದ್ದದು. ನಾವು ತೊಗೋಬೇಕಾದ್ರೆ ಒಂದು ಒಳ್ಳೆ ಕ್ವಾಲಿಟಿದು ಇಲ್ಲಿ ಅಂತ ತೊಗೊಂಡಿದ್ವಿ. ಸೊ ಅದರಲ್ಲಿ ಬಾಟಲೆಲ್ಲ ಸ್ಟೀಮ್ ಮಾಡಿ ನಾನು ಕೊಡ್ತೀನಿ. ಅದರಿಂದ ಅವನಿಗೆ ಇದುವರೆಗೆ ಯಾವುದೇ ರೀತಿಯಾದ ಬಾಟಲಿಂದ ಇನ್ಫೆಕ್ಷನ್ ಆ ಥರ ಎಲ್ಲ ಆಗಿಲ್ಲ. ಯಾಕೆಂದರೆ ನಾನು ಅದನ್ನು ಸ್ಟೀಮ್ ಮಾಡಿದೆ, ನಾನು ಹಾಗೆ ಹಾಲು ಅವ್ನಿಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಸೊ ಅದು ಬಿಟ್ಟರೆ ನಾನು ಜಿಯನ್ಗೆ ಫಸ್ಟು ಫಿಲಿಪ್ಸ್ದು ಯೂಸ್ ಮಾಡ್ತಿದ್ದೆ ಬಾಟಲ್ಸು. ಅದಾದಮೇಲೆ ಇವಾಗ ನಾನು ಪಿಜನ್ದು ಒಂದು ಬಂದಿದೆ, ಅದನ್ನು ಯೂಸ್ ಮಾಡ್ತಿದ್ದೀನಿ.
ಸೊ ಫಿಲಿಪ್ಸ್ ತೊಗೊಂಡ್ರೆ ತುಂಬ ದಿನ ಬರುತ್ತೆ ನಿಮಗೆ, ತುಂಬ ಒಳ್ಳೆ ಕ್ವಾಲಿಟಿ. ಬಟ್ ಇವಾಗ ಸ್ವಲ್ಪ ಅವನಿಗೆ ಹೋಲೆಲ್ಲ ಜಾಸ್ತಿ ಇರೋದು ಬೇಕಿತ್ತು, ಅದಕ್ಕೆ ನಾನು ಪಿಜನ್ ಪ್ರಿಫರ್ ಮಾಡಿ ತೊಗೊಂಡೆ. ತುಂಬ ಅಮೆಝಾನಲ್ಲಿ ರಿವ್ಯೂಸ್ ನೋಡಿಬಿಟ್ಟು ಅದು ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡೆ. ಸೊ ಇಷ್ಟು ಜಿಯಾನ್ದು ಫುಡ್ ರೂಟೀನ್. ತುಂಬ ಜನ ಕೇಳ್ತಾ ಇದ್ರಿ, ಇದರಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದೇ ರೀತಿಯಾದ ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಹೋಗಬೇಡಿ 1 ವರ್ಷ ಆದಮೇಲೆ. ಯಾಕೆಂದರೆ ಅವ್ರು ಏನು ಇಷ್ಟಪಟ್ಟು ತಿಂತಾರೆ ಅದನ್ನು ಕೊಡಿ. ಡಾಕ್ಟರ್ ಕೂಡ ನಿಮ್ಗೆ ಅದೇ ಹೇಳ್ತಾರೆ, ನೀವು ಕನ್ಸಲ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.